ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಹೇಳಿ ಸರ್. ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ, ಬ್ಲೂ ಬಣ್ಣದ್ದು. ಹೌದು ಸರ್, ಹೌದು. ಏನೈತ್ರಿ ಸರ್ ಮಾಡಲ್ಲು? ಮಾಡಲು 2011 ಸರ್ ಅದು. 2011 ಮಾಡಲ್ ಐತ್ರಿ? ಹೌದು ಹೌದು. ಓಕೆ. ತಾವು ಓನರ್ ಎಷ್ಟಾಗಿದ್ರಿ ಗಾಡಿಗೆ? ಓನರು 4 ಓನರ್ ಸರ್ ಅದು. ತಾವು 4 ಓನರ್ ಇದ್ರೆ ಗಾಡಿ ಯಾರು ತೊಗೊಂತಾರ ಅವರು 5 ಓನರ್ ಆಗ್ತಾರೆ ರೀ. ಹೌದು ಹೌದು ಹೌದು. ರನ್ನಿಂಗ್ ಎಲ್ಲ ಎಷ್ಟಾಗೈತ್ರಿ ಸರ್ ತಮ್ಮ ಕೈಯಲ್ಲಿ ಗಾಡಿ ಓಡಿರೋದು ಕಿಲೋಮೀಟ್ರು? ರನ್ನಿಂಗು 1 ಲಕ್ಷ ಚಿಲ್ಲರೆ ಆಗಿದೆ ಸರ್. 1 ಲಕ್ಷ ಚಿಲ್ಲರೆ ಓಡೈತ್ರಿ? ಹೌದು ಹೌದು ಸರ್. ಓಕೆ. ಜನಿ ರನ್ನಿಂಗ್ ಓಡೈತ್ರಿ ಅಂದರೆ ಮೀಟರ್ ಚಲ್ತಿಯಲ್ಲಿ ಇರುವುದಾ? ಹಾಂ, ಚಾಲ್ತಿಲ್ಲೇ ಉಂಟು ಸರ್. ಓಕೆ ಸರ್. ಟೈರ್ ಹ್ಮ್. ಕಂಡೀಷನ್ ಇಲ್ಲ ಸರ್, ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಏನು ಇದು ಟೈರ್ ಐತಲ್ರಿ, ಎಷ್ಟು ಐತ್ರಿ ಪರ್ಸೆಂಟೇಜು? ಟಯರು ಫ್ರಂಟ್ ವೀಲು ಒಂದು 50% ಓಕೆ ಉಂಟು. ಹ್ಞೂ. ಬ್ಯಾಕ್ ವೀಲ್ ಹಾಕಬೇಕು ಸರ್. ಹಿಂದ್ಗಡೆ ಟೈರ್ ಬಂದ್ಬಿಟ್ಟು ಹಾಕಿಸ್ಬೇಕಾ? ಹಾಕ್ಸ್ಬೇಕು. ನೀವೇ ಹಾಕಿಸ್ಕೊಡ್ತೀರಾ ಏನು ಗಾಡಿ ತೊಗೊಂಡ್ರೆ ಹಾಕಿಸ್ಕೋಬೇಕಾ ಅದು? ಗಾಡಿ ತಗೊಂಡವ್ರೆ ಹಾಕ್ಸ್ಬೇಕಾಗತ್ತೆ ಸರ್. ಓಕೆ. ಸ್ಟೆಪ್ನಿ ಇದೆಯಾ ಚೆನ್ನಾಗಿ? ಸ್ಟೆಪ್ನಿ ಒಂದು 50% ಓಕೆ. ಫ್ರಂಟ್ ಟಯರ್ ಹಂಗೆ ಉಂಟು ಸರ್ ಅದು. ಓಕೆ ಸರ್. ಹ್ಞೂ. ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ, ಗಾಡಿ ಬಾಡಿ ನೆನಪಿಲ್ಲ ಯಾವ ಥರ ಇಟ್ಕೊಂಡಿರ್ತ ನಮ್ಮ ಕೈಯಾಗ? ಗಾಡಿ ಬಾಡಿ ಎಲ್ಲ ಕ್ಲೀನ್ ಉಂಟು. ಹ್ಞೂ. ಅಲ್ಲ, ಫ್ರಂಟಿಗೆ ಒಂದು ಸ್ವಲ್ಪ ಒಂದು ಫ್ರಂಟ್ ಡ್ರೈವರ್ ಸೀಟ್ ಉಂಟಲ್ಲ, ಹ್ಞೂ. ಅಲ್ಲಿ ಸ್ವಲ್ಪ ರಸ್ಟ್ ಉಂಟು ಅಷ್ಟೇ, ಬಿಟ್ಟರೆ ಮತ್ತೆ ಎಲ್ಲೂ ಗಾಡಿಗೆಲ್ಲೂ ಡೆಂಟ್ ಆಗಲಿ ಏನೂ ಇಲ್ಲ ಸರ್. ಓಕೆ. ಅದು ಡ್ರೈವರ್ ಸೀಟ್ ಒಂದು ಹತ್ರ ಒಂದು ರೆಸ್ಟ್ ಒಂದು ಬಿಟ್ಟರೆ ಮತ್ತೊಂದು ಮಿಕ್ಕಿದ ಸೈಡ್ ಎಲ್ಲ ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಗಾಡಿ ಮ್ಯಾಗೆ ಆಕ್ಸಿಡೆಂಟ್ ಏನು ಆಗಿರ್ಬೋದು, ಗಾಡಿ ಮೇಲೆ ಕೇಸಸ್ ಈ ಥರ ಏನೂ ಇಲ್ಲ? ಏನೂ ಇಲ್ಲ ಸರ್. ಓಕೆ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲಿಯರ್ ಐತ್ರಿ ವೆಹಿಕಲ್? ಹಾಂ, ಕ್ಲಿಯರ್ ಉಂಟು. ಪ್ಲ್ಯಾಟ್ಫಾರ್ಮ್ ಎಲ್ಲ ಒಂದು ಒಳ್ಳೆ ಉಂಟು ಒಳಗಡೆ. ಒಳಗಡೆ ಪ್ಲಾಟ್ಫಾರ್ಮ್ ಕರೆಕ್ಟ್ ಐತ್ರಿ? ಹಾಂ, ಕರೆಕ್ಟ್ ಉಂಟು. ಮತ್ತೆ ರೀಪೇಂಟೇ ಆಗದ್ದು ಗಾಡಿ ಅಲ್ಲ ಅದು, ಒರಿಜಿನಲ್ ಪೇಂಟೇ. ಆ್ಯಸ್ ಇಟ್ ಈಸ್ ಶೋರೂಮ್ ಪೇಂಟ್ ಏನೈತೆ ಅದೇ ಇಟ್ಟಿದ್ದೀರ ತಾವು? ಹಾಂ, ಅದೇ ಉಂಟು ಸರ್. ಓಕೆ ಸರ್. ಸರ್, 5 ಸೀಟ್ರ್ ಐತ್ರಿ, 7+1 8 ಸೀಟ್ರ್ ಇದು? ಇದು 5 ಸೀಟ್ರ್ ಸರ್. 5 ಸೀಟ್ರು ಇದು RTO ಪರ್ಮಿಷನ್. 7 ಸೀಟ್ರ್ ಉಂಟು ಅದು. ಸೀಟ್ 7 ಉಂಟು ಸರ್. ಓಕೆ ಸರ್. ತಾವು ಎಕ್ಸ್ಟ್ರಾ ಹಾಕ್ಸಿದ್ದೀರಾ 2? ಹಾಂ, ಹಾಕ್ಸಿದ್ದೇವೆ. ಇದು ಇಂಜನ್ ಬಂದ್ಬಿಟ್ಟು MPF ಇಂಜನ್, ಕಾರ್ಬೋರೇಟರ್ ಇಂಜನ್? ಕಾರ್ಬೋರೇಟರ್ ಇಂಜಿನ್ಗೆ MP5 ಕಿಟ್ ಕೊಡಿಸಿದ್ದಾರೆ ಸರ್ ಅದು. MPF ಇದು ಕಿಟ್ ಕೊಡಿಸಿರ ಕಾರ್ಬೋರೇಟರ್ ಇಂಜನ್ಗೆ? ಹೌದು ಸರ್, ಹೌದು. ಓಕೆ. ಚೆನ್ನಾಗಿದೆಯಾ ಒಟ್ಟಿನಲ್ಲಿ? ಹಾಂ, ಓಕೆ ಸರ್. ನಮ್ಮದು ಗ್ಯಾಸ್ ಪ್ಲಸ್ ಇದು ಉಂಟು, ಪೆಟ್ರೋಲ್ ಉಂಟು ಅದು. 2 ಯೂಸ್ ಮಾಡಕತ್ತೀರ ತಾವು? ಇಲ್ಲ, ಗ್ಯಾಸ್ ಅಷ್ಟೇ. ಪೆಟ್ರೋಲು ಅಷ್ಟೇ ಯೂಸ್ ಮಾಡ್ಬೋದು. ಪೆಟ್ರೋಲ್ ಆದರೆ ಸ್ವಲ್ಪ ಮೈಲೇಜ್ ಕಡಿಮೆ ಬರುತ್ತೆ. ಗ್ಯಾಸಿಗಾದರೆ ಒಂದು ಸಿಲಿಂಡ್ರ್, ಮನೆ ಸಿಲಿಂಡ್ರ್ ಆದರೆ ಒಂದು 300+ ಬರುತ್ತೆ ಸರ್. ಓಕೆ ರೀ ಸರ್. ಹ್ಞೂ. ಬಂಪರು ಕ್ಯಾರಿಯರ್ ಏನಾದರೂ ಫಿಟ್ನೆಸ್ ಮಾಡಿಸಿದ್ದೀರಾ? ಬಂಪರು ಕ್ಯಾರಿಯರ್ ಉಂಟು ಸರ್. ಬಂಪರು ಇಲ್ಲ. ಬಂಪರ್ ಅಂದರೆ ಎಕ್ಸ್ಟ್ರಾ ಏನೂ ಇಲ್ಲ, ಸೇಮ್ ಕಂಪ್ನಿಯಿಂದ ಬರೋದಂತದೇ. ಹೌದಾ? ಹಾಂ. ಓಕೆ ರೀ ಸರ್. ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಸೀಟ್ ಕುಷನ್? ಹಾಂ, ಮ್ಯೂಸಿಕ್ ಸಿಸ್ಟಮ್ ಉಂಟು. ಮ್ಯೂಸಿಕ್ ಸಿಸ್ಟಮು ಮತ್ತು ಇದೆಲ್ಲ ಉಂಟು ಸರ್. ಲೈಟ್ ಆಗಲಿ ಏನು ಒಂದು ಫಾಲ್ಟ್ ಇಲ್ಲ. ಇಂಡಿಕೇಟ್ರಿಂದ ಹಿಡ್ದು ಬ್ರೇಕ್ ಲೈಟ್ವರೆಗೂ ಎಲ್ಲ ಕ್ಲಿಯರ್ ಉಂಟು. ಕ್ಲಿಯರ್ ಐತ್ರಿ. ಗಾಡಿ ತೊಗೊಂಡ್ರಿಗೆ ಏನೋ ಒಂದು ರೂಪಾಯಿದಷ್ಟು ಲೈಟಿಂಗ್ ಎಲ್ಲ ಇಲ್ಲ. ಆಗಿರ್ಬೋದು, ಮತ್ತೊಂದು ಮಗದೊಂದು ಏನು ಕೆಲಸ ಮಾಡೋದು ಅವ್ರೀಗ ಮೇನ್ ಹಾಕೋದು ಒಂದು ಟೈರ್ ಒಂದು ಹಾಕೊಂಡು ಗಾಡಿ ಮತ್ತೆ ರನ್ ಮಾಡ್ಬೋದು, ಯಾವುದೇ ಸಮಸ್ಯೆ ಇಲ್ಲ. ಮತ್ತೆ ಗಾಡಿಗೆ ಸರ್ ಹೊಸ ಡಾಕ್ಯುಮೆಂಟ್ಸ್ ಬ್ಯಾಟ್ರಿ ಹಾಕಿದ್ದೇವೆ. ಬ್ಯಾಟ್ರಿ ಕೂಡ ಹೊಸದು ಹಾಕ್ಸಿದ್ದೀರಾ? ಸೆಲ್ಫ್ ಕಂಡೀಷನ್ ಕರೆಕ್ಟ್ ಐತ್ರಿ? ಹೌದು ಸರ್. ಬರಾಬರಿ. ಅದೇ ಹ್ಮ್. ಇನ್ನು ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತ್ರಿ ಸರ್? ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಉಂಟು ಸರ್. ಮತ್ತೆ ಎಷ್ಟು ಮಂತ್ ಐತ್ರಿ? ಇದಂದ್ರೆ ಸರ್ 15 ವರ್ಷಕ್ಕೆ ಒಂದಲ್ಲ ಸಾರಿ 2 ತಿಂಗಳೇನೋ ಉಂಟು ಸರ್. ಆಮೇಲೆ ರೀಪಾಸಿಂಗ್ ಆಗ್ಬೇಕು ಗಾಡಿ. 2 ತಿಂಗಳು ಐತ್ರಿ? ಹೌದು ಸರ್. ಓಕೆ. 2 ತಿಂಗಳು ಆದ ಬಳಿಕ ನೀವು FC ಮತ್ತೆ ಮಾಡಿಸ್ಬೇಕು ಗಾಡಿ ತೊಗೊಂಡವರು? ತಗೊಂಡವರೇ ಮಾಡಿಸ್ಬೇಕು. ನಾವು ಮಾಡಿಕೊಡೋದಾದ್ರೆ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ. ಇಲ್ಲ, ನಾವು ಮಾಡಿಸ್ಕೊಡ್ತೇವೆ. ಓಕೆ. ಇನ್ಶೂರೆನ್ಸು ರನ್ನಿಂಗ್ ಐತ್ರಿ? ಇನ್ಸೂರೆನ್ಸು ರನ್ನಿಂಗ್ ಇದೆ ಸರ್. ಓಕೆ ಸರ್. ಇನ್ಸೂರೆನ್ಸ್ ರನ್ನಿಂಗ್ ಉಂಟು. ಅದ್ರ ಇದು ಯಾವುದು ವೈಮೋಲೆನ್ಸ್ ಎಲ್ಲದೂ ರನ್ನಿಂಗ್ನಲ್ಲೇ ಇದೆ ಸರ್. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ವೆಹಿಕಲ್ಗೆ ಪ್ರೈಸು? ಪ್ರೈಸ್ ಅಂದರೆ ಸರ್, ನಾವು ಈಗ ಅದು
ಪ್ರೈಸ್ ಅಂತ ಹೇಳಲಿಕ್ಕೆ ಬಂದರೆ 160 ಹೇಳ್ತಾ ಇದ್ದೇವೆ ಸರ್. ಹಾಂ. ಹೆಚ್ಚು ಕಮ್ಮಿ ಪಾರ್ಟಿ ನೋಡಿಬಿಟ್ಟೆ ಮಾತಾಡಬೇಕಾಗತ್ತೆ ರೇಟ್. ಓಕೆ. ಮಾಡಲು 2011 ಐತ್ರಿ. ತಾವು ಓನರು ಎಷ್ಟಂದ್ರೆ 4? ಹಾಂ 4 ಓನರ್ ಸರ್. ಗಾಡಿ ಅರೆ ತೊಗೊಳೋರು ಗಾಡಿ ಕಂಡೀಷನ್ ಎಲ್ಲ ಉಂಟು ಸರ್. ಓಕೆ ಸರ್, ಅದೇ ಗಾಡಿ ತೊಗೊಳೋರು 5 ಓನರ್ ಆಗ್ತಾರೆ. ತಾವು ಹೇಳಕತ್ತೀರಿ ರೇಟು 1,60,000. ಎಫ್ ಸಿ ಹಾಂ ರನ್ನಿಂಗ್ ಐತಿ, ಇನ್ಶೂರೆನ್ಸ್ ರನ್ನಿಂಗ್ ಐತಿ ಅಂತ ಹೇಳಕತ್ತೀರಿ. ಹಾಂ ಇವಾಗ ಸರ್ ಟೈರ್ ಬೇರೆ ಹಾಕ್ಸ್ಕೋಬೇಕಂತ ಹೇಳಕತ್ತೀರ ಗಾಡಿ ತೊಗೊಂಡವರು. ಹೌದು ಹೌದು ಸರ್. ಓಕೆನಾ, 2 ಟೈರ್ ಹಾಕಿಸ್ಬೇಕಂತ ಹೇಳಕತ್ತೀರ. ಇವಾಗ ಇದ್ರಾಗ ಏನು ಮಾಡ್ಕೊಡ್ತೀರಿ ನೆಗೆಶ್ಬಲ್ 160ರಾಗ? 160 ಕರೆಕ್ಟ್ 160 ಬಂದರೆ ಟೈರ್ ಬೇಕಾದ್ರೆ ಹಾಕ್ಸ್ಕೊಡುವ ಹಿಂದಿಂದ 2 ಕರೆಕ್ಟ್ 160 ಬಂದರೆ ಟೈರ್ ಕೂಡ ಹಾಕಿಸ್ಕೊಡ್ತೀರಿ ತಾವು. ಹೌದು ಹೌದು ಸರ್. ಓಕೆ. ಗಾಡಿ ಇರೋಂಥ ಲೊಕೇಶನ್ನು ಲೊಕೇಶನ್ ಹೊನ್ನಾವರ ಸರ್. ಎಲ್ಲಿ ಬರುತ್ತೆ ಸರ್ ಇದು? ಹೊನ್ನಾವರ ಅಂದರೆ ಉತ್ತರ ಕನ್ನಡ ಡಿಸ್ಟಿಕ್. ಉತ್ತರ ಕರ್ನಾಟಕ, ಕಾರವಾರ ಸೈಡಾ? ಹಾಂ ಕಾರವಾರ ಡಿಸ್ಟಿಕ್ ಹೊನ್ನಾವರ. ಓಕೆ ಸರ್, ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ ಓಕೆ, ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಓಕೆ ಸರ್ ಓಕೆ.